ಪೂರ್ತಿ ಕನ್ನಡದಲ್ಲೇ ಇರಲ್ಲ, ಇಂಗ್ಲೀಷ್ನಲ್ಲೇ ಇರಲ್ಲ. ಅಲ್ಲ, ಒಂದು ಭಾಷೆ ಯಾವುದಾದ್ರೂ ಇದ್ದರೆ ಪರವಾಗಿಲ್ಲ ಅಲ್ಲ. ಯಾವುದು ವಿಚ್ ಇಸ್ ಬೆಟರ್? ಕನ್ನಡವೇ ಇರಲ್ಲ ಅಥವಾ ಇಂಗ್ಲೀಷ್ ಅದರ ವಾಸನೆ? ನಿಮಗೆ ನಿಮ್ಮ ಅನುಕೂಲ ಯಾವುದಾದ್ರೂ ಪರವಾಗಿಲ್ಲ. ಇದು ಪತಂಜಲಿ ಯೋಗ ಸೂತ್ರವನ್ನ ಆರಂಭ ಮಾಡಬೇಕಾದ್ರೆ ಪತಂಜಲಿಗಳನ್ನು ನೆನೆಸ್ಕೊಳ್ಬೇಕು. ಮನೋವಾಕ್ಕಾಯ ದೋಷಾಣಾಂ ಹಂತ್ರೇ ಅಹಿಪತಯೇ ನಮಃ ಅಂತ ಯೋಗ ಸೂತ್ರವನ್ನು ಆರಂಭ ಮಾಡಬೇಕಾದ್ರೆ ಅಹಿಪತಿ ಅದರ ಆದಿಶೇಷನ ಅವತಾರವಾದ ಅನಂತನ ಅವತಾರವಾದ ಪತಂಜಲಿಗಳಿಗೆ ನಮಸ್ಕಾರ. ಅಹಿಪತಯೇ ನಮಃ. ಇವರು ಮನೋವಾಕ್ಕಾಯ ದೋಷಾಣಾಂ ಹಂತ್ರೇ, ಮಾತಿನ ಮನಸ್ಸಿನ ಮೈಯ ದೋಷಗಳನ್ನ ಪರಿಹಾರ ಮಾಡಿದಂಥ ಪತಂಜಲಿಯವರಿಗೆ ನಮಸ್ಕಾರ ಅಂತ ಮೊದಲನೇ ಶ್ಲೋಕದ ಅರ್ಥ. ಇದರಲ್ಲಿ ಪತಂಜಲಿಗಳು ಚರಕನ ಸೂತ್ರಕ್ಕೆ ಪ್ರತಿಸಂಸ್ಕೃತ ಗ್ರಂಥವನ್ನೊಂದನ್ನು ಬರೆದರು. ಮತ್ತೆ ಪಾಣಿನಿಗಳ ಅಷ್ಟಾಧ್ಯಾಯಿಗೆ ಮಹಾಭಾಷ್ಯವನ್ನು ಒಂದನ್ನು ಬರೆದರು. ಮಹಾಭಾಷ್ಯದಿಂದ ಮಾತಿನ ಸಂಸ್ಕಾರ, ಚರಕ ಪ್ರತಿ ಸಂಸ್ಕೃತ ಗ್ರಂಥದಿಂದ ದೇಹದ ಸಂಸ್ಕಾರ ಮತ್ತು ಈ ಯೋಗ ಸೂತ್ರಗಳಿಂದ ಮನಸ್ಸಿನ ಸಂಸ್ಕಾರ. ಹೀಗೆ ಮನೋವಾಕ್ಕಾಯ ದೋಷಾಣಾಂ ಹಂತ್ರೇ ಅಹಿಪತಯೇ ನಮಃ. ಇದರಲ್ಲಿ ಯೋಗವನ್ನೇ ಪ್ರಧಾನವಾಗಿ ಹೇಳೋದರಿಂದ ಇದನ್ನು ಯೋಗ ಸೂತ್ರ ಅಂತ ಕರೆದಿದ್ದಾರೆ. ಈ ಯೋಗ ಅಂತನ್ನೋ ಸಂಪ್ರದಾಯ ಬಹಳ ಹಿಂದಿನಿಂದ ಬಂದಿದ್ದರಿಂದ ಇದನ್ನ ಸನಾತನೇ ದ್ವೇ ಅಂತ ಮಹಾಭಾರತದಲ್ಲಿ ಹೇಳಿದ್ದಾರೆ. ಸನಾತನೇ ದ್ವೇ ಅಂದರೆ ಎರಡು ಹಿಂದಿನಿಂದ ಬಂದದ್ದು, ಒಂದು ಸಾಂಖ್ಯ, ಒಂದು ಯೋಗ. ಈ ಸಾಂಖ್ಯ ಅಂತ ಅನ್ನೋದು ವಿಚಾರಶಾಸ್ತ್ರ, ಯೋಗ ಅಂತ ಅನ್ನೋದು ಪ್ರಯೋಗಶಾಸ್ತ್ರ. ಇದನ್ನ ಸನಾತನೇ ದ್ವೇ ಅಂತ ಬಹಳ ಹಿಂದಿನಿಂದ ಕರೆದಿದ್ದಾರೆ. ಮಹಾಭಾರತದಲ್ಲೇ ಈ ಮಾತು ಬರುತ್ತೆ, ಸನಾತನೇ ದ್ವೇ. ಉಪನಿಷತ್ತುಗಳಲ್ಲಿ ಸಾಂಖ್ಯ ಯೋಗಾದಿಗಮ್ಯಂ, ಸಾಂಖ್ಯ ಯೋಗವನ್ನು ಸೇರಿಸಿ ಇದರಿಂದ ಪಡ್ಕೊಳ್ತಕ್ಕದ್ದು ಅಂತನ್ನೋದು ಬಂದಿದೆ. ನಮ್ಮಲ್ಲಿ ಈ 6 ದರ್ಶನಗಳಲ್ಲಿ ಈ ಜೋಡಿ ಜೋಡಿಯಾಗಿ 3 ಹೇಳೋದು ವಾಡಿಕೆ. ನ್ಯಾಯ ವೈಶೇಷಿಕ, ಎರಡನೇದು ಸಾಂಖ್ಯ ಯೋಗ, ಮೂರನೇದು ಪೂರ್ವ ಮೀಮಾಂಸಾ ಉತ್ತರ ಮೀಮಾಂಸಾ. ಉತ್ತರ ಮೀಮಾಂಸವನ್ನು ವೇದಾಂತ ಅಂತೂ ಕರಿತೀವಿ. ಇದರಲ್ಲಿ ಈ ಸಾಂಖ್ಯ ಯೋಗ ಎರಡೂ ಕೂಡ ಒಂದೇ ಒಂದು ಸಿದ್ಧಾಂತವನ್ನು ಅವಲಂಬಿಸಿದಂತಹದ್ದು. ಯಾಕಂದ್ರೆ ಇದಕ್ಕೆ ಭಾಷ್ಯ ಬರೆದ ವ್ಯಾಸರು ಕೂಡ ಪಾತಂಜಲೆ ಸಾಂಖ್ಯ ಪ್ರವಚನೆ ಯೋಗಶಾಸ್ತ್ರೋ ನಾಮ ಅಂದ್ರೆ ಯೋಗವನ್ನ ಸಾಂಖ್ಯದಲ್ಲಿ ಸೇರಿಸಿ ಹೇಳಿದ್ದಾರೆ. ಈ ಯೋಗ ಅಂತನ್ನೋದು ಹಿರಣ್ಯಗರ್ಭ ಸಂಪ್ರದಾಯ ಅಂಥೇಳಿ ಆದಿ ಮನುವಿಗೆ ಇದನ್ನ ಹೇಳಿದ್ದು. ಪ್ರಜಾಪತಿ ಸಂಪ್ರದಾಯ ಅಥವಾ ಹಿರಣ್ಯಗರ್ಭ ಸಂಪ್ರದಾಯ ಅಂತ ತುಂಬಾ ಪ್ರಾಚೀನ ಕಾಲದಿಂದ ಮನುಷ್ಯನಿಗೆ ಸಂಸ್ಕೃತಿ ಯಾವಾಗ ಬಂತೋ ಆಗ ಯೋಗವೂ ಬಂತು. ಯೋಗಕ್ಕೆ ಅಷ್ಟು ಹಳಮೆ. ಈ ಯೋಗಗಳಲ್ಲಿ ಅನೇಕ ಯೋಗಗಳಿದೆ, ಬಹುವಿಧವಾದ ಯೋಗಗಳು. ಮಂತ್ರಯೋಗೋ ಲಯಶ್ಚೈವ ರಾಜಯೋಗೋ ಹಠಸ್ಥದ ಯೋಗಶ್ಚತುರ್ವಿಧ ಪ್ರೋಕ್ತಃ ಯೋಗಿಭಿಸ್ತತ್ವದರ್ಶಿವಿ. 4 ವಿಧವಾದ ಯೋಗಗಳನ್ನ ನಾವು ಸಂಪ್ರದಾಯಗಳು ಅಂತ ಪರಿಗಣಿಸೋದು ವಾಡಿಕೆ. ಮಂತ್ರಯೋಗ ಅಂತನ್ನುವಾಗ ಮಂತ್ರಗಳಲ್ಲಿ ಅಂಗನ್ಯಾಸ, ಕರನ್ಯಾಸ, ಪುರಶ್ಚರಣ ಈ ರೀತಿಯಾಗಿ ಮಂತ್ರಗಳನ್ನ, ಮಂತ್ರ ದೇವತೆಗಳನ್ನ ಸಾಕ್ಷಾತ್ಕರಿಸಿಕೊಳ್ಳುವುದಕ್ಕೆ ಮಂತ್ರಯೋಗ ಅಂತ ಕರೀತಾರೆ. ಮಂತ್ರವನ್ನ ಗುರುಪದೇಶದಿಂದಲೋ ಅಥವಾ ಯಾವುದಾದ್ರೂ ಪ್ರಾತಿಭಜ್ಞಾನದಿಂದಲೋ ಒಂದು ಮಂತ್ರವನ್ನು ನಾವು ಗ್ರಹಣ ಮಾಡಿ ಆ ಮಂತ್ರದ ಅಕ್ಷರಕ್ಕೆ ಅನುಗುಣವಾಗಿ ಪುನರಾವರ್ತನೆ, ಎಷ್ಟು ಅಕ್ಷರಗಳಿದೆಯೋ ಅಷ್ಟು ಕೋಟಿ ಸಲ
ಅಷ್ಟು ಲಕ್ಷ ಸಾರಿ ಇದನ್ನ ಮಾಡೋದಕ್ಕೆ ಪುರಶ್ಚರಣ ಅಂತಂತಾರೆ. ಹೀಗೆ ಮಾಡುವಾಗ ಆ ದೇವತೆಯನ್ನ, ಮಂತ್ರ ದೇವತೆಯನ್ನ ಧ್ಯಾನ ಮಾಡಿಕೊಂಡು ಅಂಗನ್ಯಾಸ ಕರನ್ಯಾಸಗಳಲ್ಲಿ ಆ ದೇವತಾ ಅಂಗ ಅದನ್ನು ನಮ್ಮಲ್ಲಿ ನ್ಯಾಸ ಮಾಡಿಕೊಂಡು ಮಾಡೋದು ಮಂತ್ರಯೋಗ ಅಂತ ಕರೀತಾರೆ. ಎರಡನೇದು ಲಯಯೋಗ ಅಂತನ್ನೋದು ಎಲ್ಲಿ ಚಿತ್ತವೃತ್ತಿಗಳು ಸಂವೇತ್ ಅಂತ ಕರೀತಲ್ಲ, ಇದೂ ಕೂಡ ಎಲ್ಲಿ ವಿಷಯದಿಂದ ಬೇರ್ಪಡದೆ ಒಂದಾಗಿ ಸೇರಿಕೊಳ್ಳುತ್ತೋ ಅದನ್ನು ಲಯಯೋಗ ಅಂತ ಕರೀತಾರೆ. ಸಾಮಾನ್ಯವಾಗಿ ಸಂಗೀತದಲ್ಲಿ ಆ ನಾದಾನುಸಂಧಾನ ಮಾಡ್ತಾ ಇರುವಾಗ ನಮ್ಮ ಚಿತ್ತವೃತ್ತಿಗಳಲ್ಲೆಲ್ಲ ಅದರಲ್ಲೇ ತೊಡಗಿ ನಾನು ಅಂತನ್ನೋ ಅರಿವೇ ಹೊರಟೋಗುತ್ತೆ. ಇದು ಲಯ ಯೋಗ. ಅಂದರೆ ಮನುಷ್ಯನ ಐಡೆಂಟಿಟಿ ಇದು ಪೂರ್ತಿ ಅದರಲ್ಲೇ ಹೋಗೋದ್ರಿಂದ ಇದನ್ನು ಲಯಯೋಗ ಅಂತ ಕರೀತಾರೆ. ಹೀಗೆ ಇದನ್ನ ಒಂದು ನಾದದಲ್ಲಿ ಅಥವಾ ನಾಸಾಗ್ರ ಚಿಂತನ, ಈ ಮೂಗಿನ ತುದಿಯನ್ನ ಅದನ್ನೇ ಎವೆ ಇಕ್ಕದೆ ನೋಡ್ತಾ ಇದ್ದಾಗ ಬೇರೆ ಎಲ್ಲ ಬಾಹ್ಯ ಪರಿವೆಲ್ಲ ಹೋಗಿ ಆ ಚಿತ್ತವೃತ್ತಿ ನೋಡೋದರಲ್ಲಿ ಮುಳುಗಿ ಹೋಗುತ್ತೆ. ಇದನ್ನ ಲಯಯೋಗ ಅಂತ ಕರೀತಾರೆ. ಮನಸ್ಸು ಯಾವುದನ್ನು ಧ್ಯಾನ ಮಾಡ್ತಾ ಇದೆಯೋ ಅದರಲ್ಲಿ ಲಯವಾದರೆ ಇದನ್ನ ಲಯಯೋಗ ಅಂತ ಕರೀತಾರೆ. ಮೂರನೇದು ಹಠ ಯೋಗ. ಹಠ ಅಂದರೆ ಬಲಾತ್ಕಾರವಾಗಿ ಪ್ರಾಣವನ್ನ, ಇಂದ್ರಿಯಗಳನ್ನ ಬಲಾತ್ಕಾರವಾಗಿ ಒಂದು ನಿಯಮಕ್ಕೆ, ಸಂವಿಧಾನಕ್ಕೆ ಒಳಪಡಿಸೋದು ಹಠಯೋಗ ಅಂತ ಕರೀತಾರೆ. ಈ ಹಠಯೋಗದಲ್ಲಿ ಮುಖ್ಯವಾಗಿ ಆಸನ ಪ್ರಾಣಾಯಾಮಗಳು, ಅದರಲ್ಲಿ ಅನೇಕ ವಿಧಗಳು. ದೇಹವನ್ನ ಯಾವ ಯಾವ ರೀತಿಯಾದ ಆಸನದಲ್ಲಿ ತೊಡಗಿಸಿದರೆ ಯಾವ ಯಾವ ಸಿದ್ಧಿಗಳು, ಪ್ರಾಣಾಯಾಮವನ್ನ ಯಾವ ಯಾವ ರೀತಿಯಲ್ಲಿ ಕುಂಭಕವನ್ನ ಬೇರ್ಪಡಿಸಿಕೊಂಡು ಹೋದರೆ ಏನೇನು ಸಿದ್ಧಿಗಳು, ಇದನ್ನೆಲ್ಲ ಹೇಳ್ತಕ್ಕಂಥದ್ದು ಹಠ ಯೋಗ. ಹಠಯೋಗದಲ್ಲಿ ಈ ಅಷ್ಟಾಂಗದಲ್ಲಿ ಆಸನ ಪ್ರಾಣಾಯಾಮ ಎರಡನ್ನೇ ಮುಖ್ಯವಾಗಿ ಇಟ್ಕೊಳ್ಳೋದು. ಮೂರನೇದು ರಾಜಯೋಗ ಅಂತ ಕರೀತಾರೆ. ಈ ರಾಜಯೋಗ ಅಂತನ್ನೋದು ಯೋಗಗಳಲ್ಲೆಲ್ಲ ರಾಜನಾದದ್ದು ಅಂತ ಒಂದರ್ಥ. ರಾಟ್ ಅಂತನ್ನೋ ಧಾತುವಿನಿಂದ ರಾಟ್ ಅಂದ್ರೆ ಬೆಳಗೋದು ಅಂತ ಅರ್ಥ. ರಾಜತಿ ಅಂದ್ರೆ ಪ್ರಕಾಶಯತಿ, ಬೆಳಗುತ್ತಾನೆ ಅಂತನ್ನೋದಕ್ಕೆ ರಾಜ ಅಂತ ಅರ್ಥ. ಈ ರಾಜಯೋಗದಲ್ಲಿ ಈ ಚಿತ್ತವೃತ್ತಿಗಳ ಮೇಲೆ ಈ ಸಮಾಧಿ ಅಂತನ್ನೋದು ಬೆಳಗೋದರಿಂದ ಈ ಸಮಾಧಿಯನ್ನ ಚಿತ್ತವೃತ್ತಿಗಳೆಲ್ಲ ಅನುಸರಿಸಿ ಒಂದು ಕಡೆ ನಿಲ್ಲೋದರಿಂದ ಹೇಗೆ ಮಂತ್ರಿಗಳು, ಅಮಾತ್ಯರು, ಜನರು ರಾಜನನ್ನು ಅನುಸರಿಸಿ ನಿಲ್ಲುತ್ತಾರೋ, ಇಲ್ಲಿ ಸಮಾಧಿಯನ್ನು ಅನುಸರಿಸಿ ಎಲ್ಲ ಚಿತ್ತವೃತ್ತಿಗಳು ಬರೋದ್ರಿಂದ ರಾಜಯೋಗ ಅಂತ ಕರೀತಾರೆ. ಈ ಪತಂಜಲಿಗಳ ಯೋಗ ಸೂತ್ರ ಈ ರಾಜಯೋಗಕ್ಕೆ ಸಂಬಂಧಪಟ್ಟಿದ್ದು. ಇದು ಮೊದಲನೇ ತಿಳ್ಕೊಳ್ಳಬೇಕಾದ ವಿಷಯ. ಎರಡನೇದು, ಇದು ಪರೀಕ್ಷಾಶಾಸ್ತ್ರವೋ ಉಪದೇಶ ಶಾಸ್ತ್ರವೋ ಅಂತ ಒಂದು ಜಿಜ್ಞಾಸೆ. ಇವಾಗ ವೇದಾಂತದಲ್ಲಿ ಅಥವಾ ಮೀಮಾಂಸದಲ್ಲಿ ಅಥಾತೋ ಧರ್ಮ ಜಿಜ್ಞಾಸ, ಅಥಾತೋ ಬ್ರಹ್ಮ ಜಿಜ್ಞಾಸ ಅಂದ್ರೆ ಜಿಜ್ಞಾಸ ಅಂತನ್ನೋ ಪದವನ್ನು ಬಳಸ್ತಾರೆ. ಜಿಜ್ಞಾಸ ಅಂದ್ರೆ ಏನೋ ಜ್ಞಾತುಂ ಇಚ್ಛಾ, ತಿಳ್ಕೊಳ್ಳಬೇಕು ಅಂತ ಬಯಕೆ. ಆ ಬಯಕೆಯಿಂದ ನಾವು ಯಾವ ನ್ಯಾಯವನ್ನು ಅನುಸರಿಸಿ, ಯಾವ ಸಂವಿಧಾನವನ್ನು ಅನುಸರಿಸಿ, ಪೂರ್ವ ಪಕ್ಷ, ಉತ್ತರ ಪಕ್ಷ, ಸಿದ್ಧಾಂತ, ಸಂಶಯ, ಆಕ್ಷೇಪ, ಸಮಾಧಾನ ಇದನ್ನೆಲ್ಲ ಅನುಸರಿಸಿ ಒಂದು ಕ್ರಮವನ್ನು ಹಿಡಿದು ತಿಳ್ಕೊಳ್ತೀವೋ ಇದು ಜಿಜ್ಞಾಸಾ ಶಾಸ್ತ್ರ. ಜಿಜ್ಞಾಸಾ ಶಾಸ್ತ್ರ ಅಂದ್ರೆ ಜ್ಞಾನ ಭಾಗ ಮತ್ತು ನಮ್ಮ ತಿಳುವಳಿಕೆಯಲ್ಲಿ ಪರೀಕ್ಷೆ ಮಾಡೋದು. ಇದು ಸರಿಯೋ, ಇದು ತಪ್ಪೋ, ಇದು ಪೂರ್ಣವಾಗಿದೆಯೋ, ಇದು ಖಂಡಿತವಾಗಿದೆಯೋ, ಖಂಡಿತ ಅಂದರೆ ತುಂಡು ತುಂಡಾಗಿರೋದು, ಇದು ಸಮಗ್ರವಾಗಿದೆಯೋ, ಕೃತ್ಸ್ನವಾಗಿದೆಯೋ ಅಥವಾ ಇಲ್ಲವೋ. ಇದು ಒಂದು ಪರೀಕ್ಷಾಶಾಸ್ತ್ರ. ಯಾವುದೋ ಮೀಮಾಂಸವಾಗಲಿ ವೇದಾಂತವಾಗಲಿ ನಮಗೆ ಪರೀಕ್ಷಾಶಾಸ್ತ್ರ. ಯೋಗ ಸೂತ್ರ, ಯೋಗಶಾಸ್ತ್ರದಲ್ಲಿ ಪರೀಕ್ಷಾಶಾಸ್ತ್ರ ಅಲ್ಲ ಇದು. ಇಲ್ಲಿ ನಾವು ವಿಚಾರ ಮಾಡಬೇಕಾದಂತಹ ವಿಷಯ ಬಹಳ ಕಡಿಮೆ. ಯಾವುದನ್ನು ನಾವು ಅನ್ವಯ ಮಾಡಬೇಕೋ, ಪ್ರಯೋಗ ಮಾಡಬೇಕೋ ಅದನ್ನು ಕುರಿತು ತಿಳ್ಕೊಳ್ಳೋದೇ ಇಲ್ಲಿರೋದು. ಆದ್ದರಿಂದ ಇದನ್ನು ಉಪದೇಶ ಶಾಸ್ತ್ರ, ಪರೀಕ್ಷಾಶಾಸ್ತ್ರ ಅಲ್ಲ ಅಂತ ಹೇಳ್ತಾರೆ.
ಇದು ಪರೀಕ್ಷಾಶಾಸ್ತ್ರ ಆದ್ದರಿಂದಲೇನೆ ಮೊದಲನೇ ಸೂತ್ರವೇ ಅಥ ಯೋಗಾನುಶಾಸನಂ ಅಂತ ಬಂದಿದ್ದು. ಯೋಗ ಅನುಶಾಸನ ಅಂತ ಬಂದದ್ದು. ಈ ಯೋಗ ಸೂತ್ರದಲ್ಲಿ 4 ಪಾದಗಳಿದೆ. ಈ ಪಾದಗಳಲ್ಲಿ ಒಂದು ಸಮಾಧಿ ಪಾದ. ಈ ಪಾದ ಅಂತಂದ್ರೆ ಪದ್ಯತೆ, ಗಮ್ಯತೆ, ಜ್ಞಾಯತೆ ಅನೇನ. ಯಾವುದರಿಂದ ಒಂದು ವಿಷಯಕ್ಕೆ ನಾವು ಹೋಗ್ತೀವೋ, ವಿಷಯವನ್ನು ತಿಳ್ಕೊಳ್ತೀವೋ, ಇದನ್ನ ಪಾದ ಅಂತ ಕರೀತಾರೆ. ಪದ ಅಂದ್ರೆ ಹೋಗೋದು, ಪದ್ಯತೆ ಅಂದ್ರೆ ಹೋಗ್ತೀವಿ ಅಂದ್ರೆ ಏನು ತಿಳ್ಕೊಳ್ತೀವಿ. ಒಂದು ವಿಷಯವನ್ನು ತಿಳ್ಕೊಳ್ಳೋದಕ್ಕೆ ಒಂದು ಪಾದ ಅಂತ ಹೆಸರು. ಈಗ 4 ಪಾದಗಳಲ್ಲಿ ಮೊದಲನೇದು ಸಮಾಧಿ ಪಾದ. ಇದರಲ್ಲಿ 51 ಸೂತ್ರಗಳನ್ನು ಇಟ್ಟು, ಇದರಲ್ಲಿ ಚಿತ್ತವೃತ್ತಿಗಳಲ್ಲಿ 4 ತೆರನಾದ ಚಿತ್ತವೃತ್ತಿಗಳಿದ್ದಾಗ ಮೂಢ, ಕ್ಷಿಪ್ತ, ವಿಕ್ಷಿಪ್ತ, ಏಕಾಗ್ರ. ಈ 4 ಮೀರಿ ಒಂದು ನಿರುದ್ಧ ಅಥವಾ ಸಮಾಧಿ ಅಂತ ಅನ್ನೋದು ಬರೋದು ಹೇಗೆ ಅಂದ್ರೆ, ಯೋಗದ ಪರಮಾವಧಿ ಫಲ ಯಾವುದು ಅಂತ ಹೇಳೋದು ಸಮಾಧಿ ಪಾದ. ಸಮ್ಯಕ್ ಆಧೀಯತೆ ಮನಃ ಅಸ್ಮಿನ್ ಅಥವಾ ಅನೇನ ಇತಿ ಸಮಾಧಿ. ಸಮಾಧಿ ಅಂತ ಅನ್ನೋದಕ್ಕೆ ಅರ್ಥ ಮನಸ್ಸನ್ನು ಅಂದ್ರೆ ಚಿತ್ತವೃತ್ತಿಗಳನ್ನ ಸಮ್ಯಕ್ ಚೆನ್ನಾಗಿ ಅಂದ್ರೇನು, ಬೇರೆ ಕಡೆ ಅದು ಹೋಗದೇ ಇರುವ ಹಾಗೆ ಆಧೀಯತೆ ಅಲ್ಲಿ ಇಡ್ತೀವಿ, ಒಂದು ಕಡೆ ಇಡ್ತೀವಿ. ಮನಸ್ಸಿನ ಚಿತ್ತವೃತ್ತಿಗಳನ್ನೆಲ್ಲ ಸೇರಿಸಿ ಒಂದು ಕಡೆ ಇಡ್ತೀವಿ. ಎಲ್ಲಿ ಇಡ್ತೀವೋ, ಯಸ್ಮಿನ್ ಯಾವುದರಲ್ಲಿ ನಾವು ಇಡ್ತೀವೋ ಅದು ಸಮಾಧಿ ಅಂದ್ರೆ ಸಮಾಧಿ ಸ್ಥಿತಿ ಆಯಿತು. ಅನೇನ ಅಥವಾ ಯಾವುದರಿಂದ ನಾವು ಹೀಗಿಡೋದು ಸಾಧ್ಯವಾಗುತ್ತೋ ಅದು ಸಮಾಧಿ. ಅಂದರೆ ಸಮಾಧಿ ಒಂದು ಕಾರಕ, ಇನ್ನೊಂದು ಅದರ ಅವಸ್ಥೆ, ಅದರ ಕಂಡೀಷನ್. ಹೀಗೆ ಸಮಾಧಿ ಅಂತ ಅನ್ನೋ ಮಾತಿಗೆ ಸಮ್ಯಕ್ ಆಧೀಯತೆ ಮನಃ ಯತ್ರ ಅಥವಾ ಯಸ್ಮಿನ್ ಅಥವಾ ಅನೇನ ಇತಿ ಸಮಾಧಿ. ಹೀಗೆ ಇದರ ಸ್ವರೂಪವನ್ನ, ಸಮಾಧಿಯ ಸ್ವರೂಪ ಏನು, ಇದರ ಅಗತ್ಯ ಏನು, ಸಮಾಧಿಯಲ್ಲಿ ಏನೇನು ಆಗುತ್ತೆ, ಸಮಾಧಿ ಇಲ್ಲದೆ ಇದ್ರೆ ಏನು ತೊಂದರೆ, ಇದನ್ನೆಲ್ಲ ಹೇಳ್ತಕ್ಕದ್ದು ಮೊದಲನೇ ಪಾದದ ಉದ್ದೇಶ. ಇದರಲ್ಲಿ 51 ಸೂತ್ರಗಳು. ಎರಡನೇದು ಸಾಧನ ಪಾದ ಅಂತ ಕರೀತಾರೆ. ಸಾಧನ ಅಂದರೆ ಈ ಸಮಾಧಿ ಅಂತ ಅನ್ನೋದು ನಮ್ಮ ಗುರಿ, ಧ್ಯೇಯ, ಅದನ್ನು ನಾವು ಪಡ್ಕೊಳ್ಳಬೇಕಾದದ್ದು. ಇದು ಪಡ್ಕೊಳ್ಳಬೇಕಾದ್ರೆ ನಾವು ಯಾವ ದಾರಿಯನ್ನು ಹಿಡಿಯಬೇಕು, ಯಾವ ಕ್ರಮವನ್ನು ಅನುಸರಿಸಬೇಕು, ಇದು ಸಾಧನ. ಸಿದ್ಧಿ ಅಂದರೆ ಫಲ, ಅದಕ್ಕೆ ನಮ್ಮನ್ನು ಯಾವುದು ತೊಡಗಿಸುತ್ತೋ ಸೇರಿಸುತ್ತೋ ಅದನ್ನು ಸಾಧನ ಅಂತ ಕರೀತಾರೆ. ಈ ಸಾಧನ ಪಾದದಲ್ಲಿ 55 ಸೂತ್ರಗಳಿದೆ. ಈ 55 ಸೂತ್ರಗಳಲ್ಲಿ ಯಮ ನಿಯಮ ಆದಮೇಲೆ ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಇಲ್ಲಿಯವರೆಗೆ ಬಹಿರಂಗಗಳು ಅಂತ ಹೇಳ್ತಾರೆ. ಅಂದರೆ ಹೊರಗಡೆ ಇಂದ ನಾವು ಒಳಗೆ ಹೋಗೋದಕ್ಕೆ ಹೊರಗಡೆ ಏನು ಸಿದ್ಧ ಮಾಡಿಕೊಳ್ತೀವೋ ಇದು ಬಹಿರಂಗ. ಇದು ಯಮ ಇಂದ ಆರಂಭ ಮಾಡಿಕೊಂಡು ಧ್ಯಾನಾಂತವಾಗಿ ಬಹಿರಂಗ ಸಾಧನೆಗಳು. ಆಮೇಲೆ ಅಂತರಂಗ ಸಾಧನೆಗಳು, ಧ್ಯಾನ, ಧಾರಣ, ಸಮಾಧಿ, ತ್ರಯಮೇಕತ್ರ ಸಂಯಮ ಅಂತ ಮುಂದೊಂದು ಬರುತ್ತೆ. ಹೀಗೆ ಈ ಸಾಧನ ಪಾದದಲ್ಲಿ ಬಹಿರಂಗಗಳನ್ನು ಹೇಳ್ತಾರೆ, ಅಂತರಂಗಗಳನ್ನು ಹೇಳ್ತಾರೆ. ಅಂತರಂಗ ಒಳಗಿನ ಅಂಗಗಳು, ಧ್ಯಾನ, ಧಾರಣ, ಸಮಾಧಿ. ಹೀಗೆ ಅಷ್ಟಾಂಗ ಯೋಗವೇ ಯೋಗ, ಈ ಅಷ್ಟಾಂಗ ಯೋಗವೇ ಸಾಧನ ಅಂತ ತೋರಿಸ್ತಕ್ಕದ್ದು 2ನೇ ಅಧ್ಯಾಯ, 2ನೇ ಪಾದದಲ್ಲಿ ನಮಗೆ ಬರುತ್ತೆ 55 ಸೂತ್ರಗಳಲ್ಲಿ. ಆಮೇಲೆ ಈ 3ನೇದು ವಿಭೂತಿ. ವಿಭೂತಿ ಅಂದರೆ ಭೂ ಅಂದ್ರೆ ಆಗೋದು, ಭೂತಿ ಅಂದ್ರೆ ಹೊಸದಾಗಿ ಉಂಟಾಗತಕ್ಕಂಥದ್ದು ಭೂತಿ, ವಿಶೇಷವಾಗಿ ಉಂಟಾಗತಕ್ಕದ್ದು ವಿಭೂತಿ. ಅಂದ್ರೆ ಏನು, ಮ್ಯಾಜಿಕಲ್ ಪವರ್ಸ್ ಅಂತೀವಲ್ಲ, ಈ ಸಿದ್ಧಿಗಳು, ಅತೀಂದ್ರಿಯವಾದದ್ದನ್ನು ನೋಡೋದು,
ದೂರ ದರ್ಶನ, ದೂರ ಶ್ರವಣ, ಅಥವಾ ಇನ್ಯಾವುದಾದ್ರು ಅಲೌಕಿಕವಾದ ಸಿದ್ಧಿಗಳು, ಇಂಥದ್ದೆಲ್ಲ ವಿಭೂತಿಗಳು ಅಂತ ಅನ್ನಿಸ್ಕೊಳ್ಳುತ್ತೆ. ವಿಭೂತಿ ಅಂದರೆ ಪವರ್, ಮ್ಯಾಜಿಕಲ್ ಪವರ್. ಸಾಮಾನ್ಯವಾಗಿರೋದಕ್ಕಿಂತ ಹೆಚ್ಚಾಗಿ ಒಂದು ಅಲೌಕಿಕವಾದಂತಹ ಸಿದ್ಧಿಗಳಿಗೆ ವಿಭೂತಿ ಅಂತ ಹೇಳ್ತಾರೆ. ಹೀಗೆ ನಾವು ಇಲ್ಲಿ ಈ ಆಸನ ಪ್ರಾಣಾಯಾಮಾದಿಗಳನ್ನು ಮಾಡುವಾಗ ಮನುಷ್ಯನಿಗೆ ಇಂದ್ರಿಯಗಳು, ಮನಸ್ಸು ಒಂದು ಹಿಡಿತದಲ್ಲಿರೋದರಿಂದ ಇದು ವಿಶೇಷವಾದಂತಹ ಶಕ್ತಿ ಒಂದು ಅಲೌಕಿಕವಾದ ಒಂದು ಸಾಮರ್ಥ್ಯ ಬರುತ್ತೆ. ಇದನ್ನು ಹೇಳತಕ್ಕಂಥ ಪಾದ ಇದೆಯಲ್ಲ, ಇದು ವಿಭೂತಿ ಪಾದ ಅಂತ ಅನಿಸ್ಕೊಳ್ಳುತ್ತೆ. ಈ ವಿಭೂತಿ ಪಾದದಲ್ಲಿ ಇಂಥ ಸಿದ್ಧಿಗಳು ಮಾತ್ರ ಅಲ್ಲದೇನೆ, ಈ ಸಿದ್ಧಿಗಳನ್ನು ಮೀರಿ ಸಮಾಧಿಗೆ ಹೋಗೋದಕ್ಕೆ ಸಾಕ್ಷಾತ್ ಉಪಕಾರಕ, ನೇರವಾಗಿ ಸಹಾಯವಾಗತಕ್ಕಂಥ ಧಾರಣಾ ಧ್ಯಾನಗಳನ್ನು ಹೇಳುತ್ತೆ. ಅಂದ್ರೆ ಏನು, ಸಿದ್ಧಿಗಳು ಯೋಗಕ್ಕೆ ಅಂಗವಾಗಿ ಬರುತ್ತೆ, ಸೆಕೆಂಡರಿ ಇನ್ಸಿಡೆಂಟಲ್ ಆಗಿ ಬರುತ್ತೆ. ಆದರೆ ಇದಕ್ಕೆ ನಾವು ಬೆರಗಾಗಿ ಅಲ್ಲಿ ನಿಲ್ಲಬಾರದು. ಇದನ್ನು ಕಡೆಗಣಿಸಿ ಮುಂದಕ್ಕೆ ಹೋಗಬೇಕು. ಮುಂದಕ್ಕೆ ಹೋದಾಗ ಧ್ಯಾನ ಧಾರಣಗಳು ನಮ್ಮನ್ನ ಸಮಾಧಿಯ ಕಡೆ ಒಯ್ಯತ್ತೆ. ಇದನ್ನು ಹೇಳೋದು ವಿಭೂತಿ ಪಾದ ಅಂತ 54 ಸೂತ್ರಗಳು. ಆಮೇಲೆ ಕಡೆಯಲ್ಲಿ ಕೈವಲ್ಯ ಪಾದ ಅಂತನ್ನೋದು ಕಡೆಯ 4ನೆಯ ಪಾದ. ಇದರಲ್ಲಿ 34 ಸೂತ್ರಗಳಿವೆ. ಈ ಕೈವಲ್ಯ ಪಾದ ಅಂತನ್ನೋದು ಸಾಮಾನ್ಯವಾಗಿ ಇದು ಯೋಗ ಸೂತ್ರದಲ್ಲಿ ಸಹಜವಾಗಿ ಸೇರೋದಲ್ಲ. ಇದು ಮೂರೇ ಪಾದಗಳು ಸಹಜವಾಗಿ ಯೋಗ ಸೂತ್ರಕ್ಕೆ ಸೇರುತ್ತೆ. ಇದು 4ನೆಯದು ಯಾವುದೋ ಸಂಕಲನ ಮಾಡಿ ಆಮೇಲೆ ಸೇರಿಸಿದ್ದಾರೆ ಅಂತ ಒಂದು ಅಭಿಪ್ರಾಯ ಇದೆ. ಅದಕ್ಕನುಗುಣವಾಗಿ ಇದರಲ್ಲಿ ಅನೇಕ ವಿಚಾರಗಳನ್ನು ಚರ್ಚೆ ಮಾಡುತ್ತೆ. ಯೋಗಕ್ಕೆ ಸಂಬಂಧಪಟ್ಟಿದ್ದು, ಸಂಬಂಧಪಡದೇ ಇರೋದು, ಕೆಲವು ಸಂಶಯಗಳು, ಕೆಲವು ಬೇರೆ ಬೇರೆ ಅಭಿಪ್ರಾಯಗಳು, ಬೌದ್ಧರ ಕೆಲವು ವಾದಗಳು, ಇದನ್ನೆಲ್ಲ ಇಲ್ಲಿ ಪ್ರಸ್ತಾಪ ಮಾಡುತ್ತೆ. ಆದರೆ ಕೈವಲ್ಯ ಅಂತನ್ನೋ ಮಾತಿಗೆ ಕೇವಲ ಪ್ರಕೃತಿ ಪುರುಷ ಎರಡು ಒಟ್ಟು ಇರುವಾಗ ಸಂಸಾರ, ಎಲ್ಲಿ ಪ್ರಕೃತಿಯಿಂದ ಪುರುಷ ಬೇರ್ಪಟ್ಟು ತನ್ನಲ್ಲಿ ತಾನು ಇರ್ತಾನೋ ಇದು ಕೈವಲ್ಯ ಅಂತ ಅನಿಸ್ಕೊಳ್ಳುತ್ತೆ. ಇದು ಸಾಂಖ್ಯದ ಒಂದು ಪ್ರಮೇಯ ಪ್ರಕ್ರಿಯೆಯಲ್ಲಿ ಈ ಕೈವಲ್ಯವನ್ನು ಹಿಡಿದು, ಈ ಕೈವಲ್ಯ ಅಂತನ್ನೋದೇ ನಮ್ಮ ಒಂದು ಸಮಾಧಿಯ ಸ್ಥಿತಿಯಲ್ಲಿ ಇರತಕ್ಕಂಥ ಭಾವ, ಇದನ್ನು ಕೂಡ ಇಲ್ಲಿ ಪ್ರಾಸಂಗಿಕವಾಗಿ ಹೇಳ್ತಾರೆ. ಹೀಗೆ ಒಟ್ಟು 194 ಸೂತ್ರಗಳು ಯೋಗ ಸೂತ್ರದಲ್ಲಿ ಬರುತ್ತವೆ. ಈ ಸೂತ್ರಗಳಲ್ಲಿ ಈ ಮೊದಲನೇ ಪಾದದಲ್ಲೇ ಯೋಗ ಸೂತ್ರದ ಎಲ್ಲ ವಿಚಾರಗಳು ಬರುತ್ತೆ. ಈ ಮೊದಲನೇ ಸೂತ್ರದಲ್ಲೇ ಉಳಿದ ಪಾದಗಳ ವಿಮರ್ಶೆಯೆಲ್ಲ ಬರುತ್ತೆ ಅಂತ ಹೇಳಿ ಈ ಮೊದಲನೇ ಸೂತ್ರದ ಅಂದ್ರೆ ಪಾದದ 51 ಸೂತ್ರಗಳಲ್ಲಿ 1 ರಿಂದ 11ರವರೆಗೆ ಸಮಾಧಿ ಪಾದದ ವಿಷಯ ಎಲ್ಲ ಬರುತ್ತಲ್ಲಿ. 12 ರಿಂದ 42ರವರೆಗೆ ಸಾಧನಾ ಪಾದದ ವಿಚಾರ ಎಲ್ಲ ಬರುತ್ತೆ. 41 ರಿಂದ 46ರವರೆಗೆ ವಿಭೂತಿ ಪಾದದ ವಿಚಾರ ಬರುತ್ತೆ. ಅಲ್ಲಿಂದ ಮುಂದೆ 47 ರಿಂದ 51ರವರೆಗೆ ಕೈವಲ್ಯ ಪಾದದಲ್ಲಿ ಏನು ವಿಷಯ ಬರುತ್ತೋ ಅಲ್ಲಿ ಬರುತ್ತೆ. ಆದ್ದರಿಂದ ಈ ಯೋಗಶಾಸ್ತ್ರವನ್ನು ಅವಲಂಬಿಸಿರತಕ್ಕಂಥ ಕ್ರಮ ಏನು, ಪತಂಜಲಿಗಳು ಮೊದಲು ಅಥಯೋಗಾನುಶಾಸನಂ ಅಂತ ಆರಂಭ ಮಾಡಿ ಯೋಗದ ಲಕ್ಷಣವನ್ನು ಹೇಳಿದ ಮೇಲೆ ಆ ಒಂದೇ ಒಂದು ಪಾದದಲ್ಲಿ ಇಡೀ ಯೋಗಶಾಸ್ತ್ರದ ದಿಗ್ದರ್ಶನವನ್ನು ಮಾಡಿದ್ದಾರೆ. ಆಮೇಲೆ ಒಂದೊಂದು ಅಂಗವನ್ನು ತಗೊಂಡು ಬೆಳೆಸ್ಕೊಂಡು ಹೋಗಿದ್ದಾರೆ ಅಂತ ಕ್ರಮ. ಈ ಸೂತ್ರ ನಿರ್ಮಾಣದ ಕ್ರಮ. ಈ ಸೂತ್ರ ಅಂತನೋ ಹೆಸರು ಯಾಕೆ ಬಂತು ಅಂದ್ರೆ ಎರಡು ವಿಧವಾದ ವ್ಯಾಖ್ಯಾನಗಳನ್ನು ಕೊಡ್ತಾರೆ. ಒಂದು ಏನು, ಅಲ್ಪಾಕ್ಷರಮ ಸಂದಿಗ್ಧಂ ಸಾರವದ್ವಿಶ್ವತೋ ಮುಖಂ
ಅಸ್ತೋಭಂ ಅನವದ್ಯಂಚ ಸೂತ್ರಂ ಸೂತ್ರವಿದೋ ವಿದುಹು. ಸೂತ್ರ ಅಂದ್ರೆ ಪ್ರವಚನವನ್ನು ಕೇಳಿದ ಮೇಲೆ ವಿದ್ಯಾರ್ಥಿ ಆ ಇಡೀ ಪ್ರವಚನದ ಸಾರವನ್ನ ಕೆಲವೇ ಮಾತುಗಳಲ್ಲಿ ಹಿಡಿದಿಟ್ಟು ಅಲ್ಪಾಕ್ಷರಂ ಅಂದ್ರೆ ಇಕಾನಮಿ ಆಫ್ ವರ್ಡ್ಸ್, ಎಷ್ಟು ಮಾತುಗಳ ಅಗತ್ಯವೋ ಅಷ್ಟೇ ಮಾತುಗಳನ್ನು ಸೂತ್ರದಲ್ಲಿ ಇಡಬೇಕು. ಅದರ ವಿವರಣೆಗಳಾಗಲಿ ಅಥವಾ ಅದಕ್ಕೆ ವ್ಯಾಖ್ಯಾನ ರೂಪವಾಗಲಿ ಯಾವ ಮಾತು ಇರಬಾರದು. ಸಾರಭೂತವಾಗಿರತಕ್ಕಂಥ ಮಾತುಗಳು ಮಾತ್ರ ಅಲ್ಲಿರಬೇಕು. ಇದು ಅಲ್ಪಾಕ್ಷರಂ. ಮತ್ತೆ ಅಸಂದಿಗ್ಧಂ, ಇದರಲ್ಲಿ ಯಾವ ವಿಪ್ರತಿಪತ್ತಿಯನ್ನು ಸಂಶಯಗಳಿಗೆ ಎಡೆ ಮಾಡಿಕೊಡಬಾರ್ದು. ಇದೇನು ಅರ್ಥ ಆಗಲಿಲ್ವಲ್ಲ, ಇದಕ್ಕೆ ಹೀಗೂ ಅರ್ಥ ಆಗ್ಬೋದು, ಹೀಗೂ ಅರ್ಥ ಆಗ್ಬೋದು, ಇಂಥ ಸಂದಿಗ್ಧ ಸ್ಥಿತಿ ಇಲ್ಲದೆ ಇರುವ ಹಾಗೆ ಅಸಂದಿಗ್ಧಂ. ಮತ್ತು ಇಡೀ ಶಾಸ್ತ್ರದ ಸಾರ ಭಾಗ ಏನಿದೆ, ಒಂದೊಂದು ಶಾಸ್ತ್ರದಲ್ಲೂ ಕೂಡ ಸಾರ ಅಂತಿರುತ್ತೆ, ಅದಕ್ಕೆ ವಿವರಣೆ ಅಂತಿರುತ್ತೆ. ವಿವರಣೆಗಳಲ್ಲಿ ಈ ವ್ಯಾಖ್ಯಾನ ಆ ವ್ಯಾಖ್ಯಾನ, ಈ ದಾರಿ ಆ ದಾರಿ ಇವೆಲ್ಲ ಇರುತ್ತೆ. ಹಾಗಿಲ್ಲದೇನೆ ಸಾರವತ್ ಅದರ ಸಾರ ಎಲ್ಲ ಇರಲಿರಬೇಕು. ಮತ್ತು ವಿಶ್ವತೋಮುಖಂ, ಕೇಳೋರು ಒಬ್ಬರೊಬ್ಬರೂ ಕೂಡ ತಮಗೆ ಅನ್ವಯ ಮಾಡಿಕೊಳ್ಳೋದು ಸಾಧ್ಯ ಆಗಿರಬೇಕು. ಇಟ್ ಮಸ್ಟ್ ಬಿ ಪ್ರಾಕ್ಟಿಕಲ್, ಇಟ್ ಮಸ್ಟ್ ಬಿ ಅಪ್ಲಿಕಬಲ್ ಟು ಆಲ್ ಪೀಪಲ್. ಇದು ವಿಶ್ವತೋಮುಖಂ. ಅಸ್ತೋಭಂ, ಯಾವ ಮಾತು ಕೂಡ ತಿರುಗಿ ತಿರುಗಿ ಅದನ್ನೇ ಹೇಳೋದು, ಪುನರುಚ್ಚಾರ ಮಾಡೋದು ಇಂಥದ್ದು ಇರಬಾರದು. ಮತ್ತು ಅನವದ್ಯಂ, ಮಾತಿನಲ್ಲಿ ಆಗಲಿ ಮಾತುಗಳ ಜೋಡಣೆಯಲ್ಲೇ ಆಗಲಿ ಯಾವ ದೋಷವೂ ಇರಬಾರದು. ಹೀಗೆ ಯಾವುದನ್ನು ಮಾಡ್ತಾರೋ ಇದನ್ನು ಸೂತ್ರ ಅಂತ ಸೂತ್ರವಿದೋ ವಿದುಹು ಅಂತ ಹೇಳಿದ್ದಾರೆ. ಎರಡನೇ ಅರ್ಥ ಏನು ಅಂದರೆ ಸೂಚನಾತ ಸೂತ್ರ. ಈ ಸೂತ್ರದ ಕೆಲಸ ಏನು? ಸೂಚನೆ ಮಾಡೋದು, ಎಲ್ಲ ವಿಷಯಗಳನ್ನು ತಿಳಿಸೋದಲ್ಲ. ಈ ಮಾತುಗಳಿಂದ ಯಾವ ಯಾವ ಅರ್ಥ ಹೊರಡುತ್ತೆ, ಯಾವ್ಯಾವ ಧ್ವನಿ ಇದೆ, ಏನೇನು ವಿವರಣೆಗಳು ಸಾಧ್ಯ, ಎಷ್ಟರ ಮಟ್ಟಿಗೆ ಅದನ್ನು ನಾವು ಅನ್ವಯ ಮಾಡಿಕೊಳ್ಳಬಹುದು, ಇದನ್ನೆಲ್ಲ ಸೂಚನೆ ಮಾಡತಕ್ಕದ್ದು ಸೂತ್ರದ ಕೆಲಸ, ಸಜೆಸ್ಟಿವ್. ಆದ್ದರಿಂದ ಈ ಸೂತ್ರಗಳು ನಮ್ಮ ಶ್ರವಣಕ್ಕೆ, ಮನನಕ್ಕೆ, ನಿಧಿಧ್ಯಾಸನಕ್ಕೆ ತುಂಬ ಉಪಯೋಗಿಯಾದಂಥವು. ಅಂದರೆ ಇದರಲ್ಲಿ ಬಹಳ ಕಡಿಮೆ ಅಕ್ಷರಗಳು ಇರೋದ್ರಿಂದ ಮತ್ತೆ ಮತ್ತೆ ಮನಸ್ಸಿನಲ್ಲಿ ಮೆಲುಕು ಹಾಕೋದು ಸಾಧ್ಯ. ಅದನ್ನು ಮೆಲುಕು ಹಾಕಿದ ಮೇಲೆ ನಮ್ಮ ಯೋಗ್ಯತೆ ಎಷ್ಟಿದೆಯೋ, ನಮ್ಮ ಒಂದು ವ್ಯಾಪ್ತಿ ಎಷ್ಟಿದೆಯೋ, ಇದರ ಆಧಾರದ ಮೇಲೆ ನಾವು ಅರ್ಥ ಮಾಡಿಕೊಳ್ಳಬಹುದು. ಇದು ಸೂತ್ರದ ಪ್ರಯೋಜನ. ಹೀಗೆ ಈ ಸೂತ್ರ ಶೈಲಿ ಒಂದೊಂದು ದರ್ಶನಕ್ಕೂ ಇದೆ. ಅದೇ ರೀತಿಯಾಗಿ ಪತಂಜಲಿಗಳು ಯೋಗ ಸೂತ್ರವನ್ನ ಇಲ್ಲಿ ನಿರ್ಮಾಣ ಮಾಡಿದ್ರು. ಅಂದ್ರೆ ಏನು? ಪತಂಜಲಿಗಳು ಯೋಗಶಾಸ್ತ್ರದ ಪ್ರವರ್ತಕರಲ್ಲ. ಇವರಿಗಿಂತ ಹಿಂದೆಯೇ ಯೋಗ ಅಂತನ್ನೋದು ಬಹಳ ಕಾಲದಿಂದ ಬಂದಿತ್ತು. ಈ ಒಂದು ಶಾಸ್ತ್ರವಾಗಿಯೂ ಇತ್ತು. ಶಾಸ್ತ್ರದಲ್ಲಿ ಅನೇಕ ಪ್ರಕ್ರಿಯೆಗಳು ಇದ್ದುವು. ಪತಂಜಲಿಗಳು ಏನು ಮಾಡಿದ್ರು? ಇದರಲ್ಲಿ ಒಂದು ಕ್ರಮವನ್ನ ಅನುಸರಿಸಿ ಈ ಸೂತ್ರಗಳನ್ನು ನಿರ್ಮಾಣ ಮಾಡಿ ಶಾಸ್ತ್ರಕ್ಕೆ ಒಂದು ಚೌಕಟ್ಟನ್ನು ಕೊಟ್ಟರು. ಇಲ್ಲಿಯವರೆಗೆ ವಿಸ್ತೃತವಾಗಿದ್ದಂಥ ಅಮಾರ್ಫಸ್ ಈ ಯೋಗಶಾಸ್ತ್ರವನ್ನ ಇಲ್ಲಿ ಕ್ರಿಸ್ಟಲೈಸ್ ಮಾಡಿದ್ರು. ಈ ಯೋಗ ಸೂತ್ರದಲ್ಲಿ ಯೋಗದ ವಿಚಾರ ಹೀಗೆ, ಯೋಗದಲ್ಲಿ ಬರೋ ಪ್ರಮೇಯಗಳು ಇದು, ಯೋಗದಲ್ಲಿ ಪ್ರಯೋಗ ಸಿದ್ಧಾಂತ ಇದರ ಅನ್ವಯ ಹೀಗೆ. ಆದ್ದರಿಂದ ಪತಂಜಲಿಗಳು ಈ ಯೋಗ ಸೂತ್ರವನ್ನು ಮಾಡಿದ ಮೇಲೆ ಯೋಗಶಾಸ್ತ್ರ ಅಂತನ್ನೋದಕ್ಕೆ ಒಂದು ಚೌಕಟ್ಟು ಸಿಕ್ತು, ಒಂದು ಫ್ರೇಮ್ ವರ್ಕ್ ಸಿಕ್ತು. ಇದು ಮುಖ್ಯವಾದ ವಿಚಾರ. ಇನ್ನು ಮುಂದೆ ಈ ಸೂತ್ರಗಳಲ್ಲಿ ಒಂದು ಅಧಿಕಾರ ಸೂತ್ರ ಅಂತ ಬರುತ್ತೆ, ಅಥವಾ ಪ್ರತಿಜ್ಞಾ ಸೂತ್ರ ಅಂತ ಅಂತಾರೆ. ಅಂದ್ರೆ ಏನು? ಈ ಶಾಸ್ತ್ರದಲ್ಲಿ ನಿರ್ಮಾಣ ಮಾಡಿದ ಮೇಲೆ ಏನನ್ನು ನಾವು ಹೇಳ್ತಾ ಇದ್ದೀವಿ, ನಮ್ಮ ಉದ್ದೇಶ ಏನು, ಇದನ್ನು ಹೇಳಬೇಕಾದ ಶಾಸ್ತ್ರದ ಕೆಲಸ. ಉದ್ದೇಶ ಲಕ್ಷಣಂ ಪರೀಕ್ಷಾ ಇತಿ ತ್ರೇಧಾ ಕ್ರಮ. ಈ ಕ್ರಮ ಮೂರು ಬಗೆಯಾಗಿ
ಯಾವ ಶಾಸ್ತ್ರವನ್ನೇ ಆಗಲಿ ತಿಳ್ಕೊಳ್ಳಬೇಕಾದ್ರೆ ಇದರ ಉದ್ದೇಶ ಏನು, ಈ ಶಾಸ್ತ್ರದಲ್ಲಿ ಏನು ಹೇಳೋದಕ್ಕೆ ಹೊರಟಿದ್ದೀರಿ ನೀವು, ಇದನ್ನು ಮೊದಲೇ ನೀವು ಹೇಳಿಬಿಡಬೇಕು. ಅವರು ಮೀಮಾಂಸಕರು ಹೇಳ್ತಾರೆ ಅಥಾತೋ ಧರ್ಮ ಜಿಜ್ಞಾಸ. ನಮ್ಮ ಶಾಸ್ತ್ರದಲ್ಲಿ ಧರ್ಮವನ್ನು ಕುರಿತು ಜಿಜ್ಞಾಸೆ ಮಾಡ್ತೀವಿ. ವೇದಾಂತ ಶಾಸ್ತ್ರದಲ್ಲಿ ಹೇಳಿಬಿಡುತ್ತೆ ಅಥಾತೋ ಬ್ರಹ್ಮ ಜಿಜ್ಞಾಸ, ನಾವು ಬ್ರಹ್ಮನನ್ನ ಕುರಿತು ಜಿಜ್ಞಾಸೆ ಮಾಡ್ತಾ ಇದ್ದೀವಿ. ವ್ಯಾಕರಣ ಶಾಸ್ತ್ರದವರು ಹೇಳ್ತಾರೆ ಅಥ ಶಬ್ದಾನುಶಾಸನಂ, ಮಾತುಗಳನ್ನು ಬಳಸೋದು ಹೇಗೆ ಅಂತ ನಾವು ಹೇಳ್ತೀವಿ. ಅದು ಹೀಗೆ ಒಂದೊಂದು ಶಾಸ್ತ್ರದಲ್ಲೂ ಕೂಡ ಅವರ ಉದ್ದೇಶವನ್ನು ಮೊದಲೇ ನಿಗದಿಯಾಗಿ ಹೇಳಿಬಿಡಬೇಕು. ಇದನ್ನು ಪ್ರತಿಜ್ಞಾ ಅಂತಲೂ ಕರೀತಾರೆ. ಈ ಶಾಸ್ತ್ರದಲ್ಲಿ ನಾವು ಈ ಕೆಲಸ ಮಾಡ್ತೀವಿ ಅಂತನ್ನೋದು ಪ್ರತಿಜ್ಞಾ ಅಂತ ಕರೀತಾರೆ. ಎರಡನೆಯದು ಶಾಸ್ತ್ರದಲ್ಲಿ ಏನು ಮಾಡಬೇಕು, ನೀವು ಮಾತುಗಳನ್ನು ಬಳಸ್ತೀರಿ, ಬ್ರಹ್ಮ ಅಂತ ಮಾತು ಬಳಸ್ತೀರಿ. ಏನು ಬ್ರಹ್ಮ ಅಂದ್ರೆ ಏನು? ಬ್ರಹ್ಮ ಅಂದ್ರೆ ನಮಗೆ ಗೊತ್ತಿರೋ ಚತುರ್ಮುಖ ಬ್ರಹ್ಮ ಇದ್ದಾನೆ. ಮತ್ತೆ ಬ್ರಹ್ಮ ಅಂತಂದ್ರೆ ವೇದ ಅಂತ ಒಂದು ಅರ್ಥ ಆಗುತ್ತೆ, ಬ್ರಹ್ಮ ಅಂದ್ರೆ ಮಂತ್ರ ಅಂತ ಒಂದು ಅರ್ಥ ಆಗುತ್ತೆ, ಈ ಬ್ರಹ್ಮ ಅಂತಂದ್ರೆ ಮಾತು ಅಂತ ಒಂದು ಅರ್ಥವಾಗುತ್ತೆ, ಬ್ರಹ್ಮ ಅಂದ್ರೆ ಯಜ್ಞ ಅಂತ ಅರ್ಥವಾಗುತ್ತೆ. ಈ ಬ್ರಹ್ಮ ಒಂದು ಮಾತಿಗೆ ನಾನಾ ಅರ್ಥಗಳಿರುತ್ತೆ ಸಂಸ್ಕೃತದಲ್ಲಿ. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂದ್ರೆ ಯಾವ ಬ್ರಹ್ಮನನ್ನು ನೀವು ಹೇಳ್ತಾ ಇದ್ದೀರಿ ಅಂದ್ರೆ ಅವರು ಲಕ್ಷಣವನ್ನು ಹೇಳಿ ಈ ಬ್ರಹ್ಮವನ್ನು ನಾವು ಹೇಳ್ತಾ ಇದ್ದೀವಿ. ಜನ್ಮಾದ್ಯಸ್ಯ ಯತಃ, ಯಾರಿಂದ ಈ ಜಗತ್ತು ಉತ್ಪತ್ತಿಯಾಯಿತೋ, ಯಾರಿಂದ ಈ ಜಗತ್ತು ನಿಂತಿದೆಯೋ, ಯಾರಲ್ಲಿ ಈ ಜಗತ್ತು ಹೋಗಿ ಸೇರಿಕೊಳ್ಳುತ್ತೋ, ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತಿ ಯತ್ಪ್ರಯಂತ್ಯಭಿಸಂವಿಶಂತಿ ತದ್ವಿಜಿಜ್ಞಾಸಸ್ವ ತದ್ಬ್ರಹ್ಮೇತಿ. ಇದನ್ನು ಬ್ರಹ್ಮ ಅಂತ ತಿಳ್ಕೋ ಅಂತ ಉಪನಿಷತ್ತಿನಲ್ಲಿರೋ ಮಾತನ್ನ ಸೂತ್ರದಲ್ಲಿ ಜನ್ಮಾದ್ಯಸ್ಯ ಯತಃ ಅಂತ ಹೇಳಿಬಿಟ್ರು. ಇದನ್ನ ನಾವು ಲಕ್ಷಣ ಸೂತ್ರ. ಲಕ್ಷಣ ಅಂದ್ರೆ ಡೆಫಿನಿಷನ್. ನೀವು ಯಾವ ವಸ್ತುವನ್ನು ಕುರಿತು ಯಾವ ರೀತಿಯಾಗಿ ಹೇಳ್ತಾ ಇದ್ದೀರಿ ಮುಂಚೆ ಹೇಳಿಬಿಡಿ. ಯೋಗ ಅಂದ್ರೆ ಅನೇಕ ಯೋಗಗಳಿದೆ, ನೀವು ಹೇಳೋ ಯೋಗ ಯಾವುದು ಅದನ್ನ ಎರಡನೇ ಸೂತ್ರದಲ್ಲಿ ಅವರು ಹೇಳಬೇಕು. ಆಮೇಲೆ ಉಳಿದದ್ದೆಲ್ಲ ಪರೀಕ್ಷಾ. ನೀವು ಹೇಳೋ ಲಕ್ಷಣ ಸರಿ ಹೋಗುತ್ತೋ, ನೀವು ಏನು ಮಾಡಬೇಕು ಅಂತ ಹೊರಟಿದ್ದೀರೋ ಅದು ಈ ಶಾಸ್ತ್ರದಿಂದ ನಡೆಯುತ್ತೋ, ಈ ಶಾಸ್ತ್ರದಿಂದ ಆ ಫಲ ದೊರಕೋ ಹಾಗಿದ್ರೆ ಯಾವ ಕ್ರಮವನ್ನು ಅನುಸರಿಸಬೇಕು, ವಿಧಾನಗಳೇನು, ಸಂವಿಧಾನಗಳೇನು ವಿವರವಾಗಿ ಹೇಳಿ. ಇದನ್ನು ಪರೀಕ್ಷಾ ಅಂತ ಕರೀತಾರೆ. ಆದ್ದರಿಂದ ಯಾವ ಶಾಸ್ತ್ರವನ್ನು ನಾವು ಅಧ್ಯಯನ ಮಾಡಬೇಕಾದರೂ ಕೂಡ ಒಂದು ಸಿಸ್ಟಮಿಕ್ ಕನ್ಸ್ಟ್ರಕ್ಷನ್ ಅಂತಾರಲ್ಲ, ಒಂದು ಕನ್ಸ್ಟ್ರಕ್ಟಿಂಗ್ ಎ ಸಿಸ್ಟಮ್ ಏನು ಮಾಡಬೇಕು, ಒಂದು ಡಿಫೈನಿಂಗ್, ಒಂದು ಸ್ಟೇಟ್ಮೆಂಟ್ ಆಫ್ ದಿ ಪರ್ಪಸ್ ಮುಂಚೆ ಉದ್ದೇಶ, ಆಮೇಲೆ ಡೆಫಿನಿಷನ್ ಆಫ್ ದಿ ಟರ್ಮ್ಸ್ ಲಕ್ಷಣ, ಅಪ್ಲಿಕೇಶನ್ ಅಂಡ್ ಎಕ್ಸಾಮಿನೇಷನ್ ಪರೀಕ್ಷಾ. ಉದ್ದೇಶ, ಲಕ್ಷಣ, ಪರೀಕ್ಷಾ ಇದು ಮುಖ್ಯವಾಗಿ ಶಾಸ್ತ್ರದಲ್ಲಿ ಆಗಬೇಕಾದದ್ದು. ಈ ಯೋಗಶಾಸ್ತ್ರದಲ್ಲಿ ಅಥ ಯೋಗಾನುಶಾಸನಂ ಅಂತ ಆರಂಭ ಮಾಡಿರೋದು ಇದು ಪ್ರತಿಜ್ಞಾಸೂತ್ರ. ಏನು ಮಾಡಬೇಕು ಅಂತ ಹೊರಟಿದ್ದೀರಿ, ಯೋಗದ ಅನುಶಾಸನೆಯನ್ನು ಈ ಶಾಸ್ತ್ರದಲ್ಲಿ ನಾವು ಮಾಡ್ತೀವಿ. ಅದರ ಅಥ ಅಂತಿದೆಯಲ್ಲ, ಅಥ ಅನ್ನೋದು ಅಧಿಕಾರಾರ್ಥ. ಅದು ನಿಮ್ಗೆ ಆಸಕ್ತಿ ಇದ್ರೆ ಅಥ ಅನಂತರದಲ್ಲಿ ಯೋಗಾನುಶಾಸನಂ. ಆಮೇಲೆ ಈ ಯಥ ಅಂತನ್ನೋ ಮಾತಿಗೆ ಆರಂಭಾರ್ಥ, ಮಂಗಳ, ಅಧಿಕಾರಾರ್ಥ ಅಂತ ಮೂರು ಇದೆ. ಅಥ ಯೋಗಾನುಶಾಸನಂ ಅಂತನ್ನೋದು ಮೊದಲನೇ ಸೂತ್ರ. ಇದರಲ್ಲಿ ಅಥ ಇಂದ ಆರಂಭ ಆಗಿದೆ. ಅಥ ಅಂತನ್ನೋ ಮಾತಿಗೆ ಏನರ್ಥ, ಯೋಗಾನುಶಾಸನಂ ಅಂದ್ರೆ ಸಾಕಾಗಿತ್ತಲ್ಲ. ಸೂತ್ರದಲ್ಲಿ ಮಿನಿಮಮ್ ವರ್ಡ್ಸ್ ಮಸ್ಟ್ ಬಿ ದೇರ್, ಅಗತ್ಯವಾಗಿರೋ ವರ್ಡ್ಸ್ ಇರಬೇಕು. ಅಥ ಅಂತನ್ನೋದ್ರ ಯಾಕೆ ಸೇರಿಸಿದ್ರು, ಅಥ ಅಂದ್ರೆ ಏನಾದ, ಅದರ ಸ್ವಾರಸ್ಯ ಏನು, ಯೋಗಾನುಶಾಸನಂ ಅಂದಿದ್ರೆ ಸಾಕಾಗಿತ್ತು. ಅಥ ಅನಂತರದಲ್ಲಿ ಅಂತ ಹೇಳಬಹುದೇ. ಅನಂತರದಲ್ಲಿ ಅಂತ ಹೇಳಿದ್ರೆ ಯಾವುದಾದ ಮೇಲೆ ಅಂತ ಹೇಳಬೇಕು ನಾವು. ಸಾಂಖ್ಯ ಪ್ರವಚನ ಆದ ಮೇಲೆ ಅಂತ ಹೇಳಬೇಕೆ? ಯಾಕೆಂದ್ರೆ ಅಲ್ಲಿ ಅಥ ಅಥೋ ಧರ್ಮ ಜಿಜ್ಞಾಸ ಅಂತ ಮೀಮಾಂಸಕರು ಹೇಳುವಾಗ ವೇದವನ್ನೆಲ್ಲ ಓದಿದ ಮೇಲೆ, ವೇದಾಧ್ಯಯನ ಆದ ಮೇಲೆ
ವೇದದಲ್ಲಿ ಅರ್ಥರೂಪವಾಗಿ ಬರತಕ್ಕಂಥ ಧರ್ಮದ ವಿಚಾರ ಏನು ಜಿಜ್ಞಾಸೆ ಮಾಡ್ತೀವಿ. ಅಥ ವೇದವನ್ನು ಓದೋದಕ್ಕಿಂತ ಮುಂಚೆ ಅದನ್ನು ಮಾಡಿ ಪ್ರಯೋಜನ ಇಲ್ಲ. ಅಥ ಅಥವಾ ಬ್ರಹ್ಮ ಜಿಜ್ಞಾಸ ಅಂತ ಇಲ್ಲಿರುವಾಗ ವೇದಾಂತ ಸೂತ್ರದಲ್ಲಿರುವಾಗ ಅಥ ಅಂತನ್ನೋ ಮಾತಿಗೆ ನಾವು ಶಮದಮಾದಿಗಳನ್ನು ಪಡ್ಕೊಂಡು ನಮ್ಮ ಆಚಾರವನ್ನು ತಿದ್ದಿಕೊಂಡು ನಿತ್ಯ ನೈಮಿತ್ತಿಕ ಕ್ರಿಯೆಗಳನ್ನೆಲ್ಲ ಮಾಡಿ ಮನಸ್ಸಿನ ಪರಿಪಾಕ ಬಂದ ಮೇಲೆ ಬ್ರಹ್ಮನಲ್ಲಿ ಜಿಜ್ಞಾಸೆ ಮಾಡಬೇಕು. ಆದ್ದರಿಂದ ಅಥ ಅಂತ ಅನ್ನೋದಲ್ಲಿ ಆನಂತರೀಯ ಅರ್ಥ, ಅನಂತರ. ಶಂಕರಾಚಾರ್ಯರು ಅದಕ್ಕೆ ನಿತ್ಯಾನಿತ್ಯ ವಸ್ತು ವಿವೇಕ, ಯಾವುದು ನಿತ್ಯವಾದದ್ದು ಯಾವುದಲ್ಲ ಅಂತ ತಿಳ್ಕೊಳ್ತಕ್ಕಂಥದ್ದು, ಇಹಾಮೂತ್ರ ಫಲಭೋಗ ವಿರಾಗ, ಶಮದಮಾದಿ ಸಾಧನ ಸಂಪತ್ತು, ಮುಮುಕ್ಷುತ್ವ, ಈ 4 ವಿಧವಾದ ತರಬೇತಿ ಇವನಿಗಿದ್ದ ಮೇಲೆ ಆಮೇಲೆ ಬ್ರಹ್ಮ ಜಿಜ್ಞಾಸ. ಮೊದಲೇ ಬ್ರಹ್ಮ ಜಿಜ್ಞಾಸ ಮಾಡಿದ್ರೆ ಪ್ರಯೋಜನ ಇಲ್ಲ. ಇಲ್ಲಿ ನಾವು ಅಥಾತೋ ಬ್ರಹ್ಮ ಅಥ ಯೋಗಾನುಶಾಸನಂ ಅಂತ ಹೇಳಿದಾಗ ಅಥ ಅನ್ನೋ ಮಾತಿಗೆ ಏನರ್ಥ? ಆನಂತರ್ಯ ಅಂತನ್ನೋ ಮಾತು ಕೂಡಲ್ಲ. ಯಾಕೆಂದ್ರೆ ಯಾರು ಬೇಕಾದರೂ ಯೋಗವನ್ನು ಅಭ್ಯಾಸ ಮಾಡಬಹುದು. ಯೋಗದಲ್ಲಿ ಇಂಥವರಿಗೆ ಬೇಕು ಇಂಥವರಿಗೆ ಬೇಡ ಅಂತಿಲ್ಲ. ಸಾರ್ವಭೌಮಿಕವಾದದ್ದು, ಸಾರ್ವತ್ರಿಕವಾದದ್ದು ಯೋಗ. ಯೋಗಕ್ಕೇನು ಜಾತಿಯಿಂದಲಾಗಲಿ ಅಥವಾ ಒಂದು ವರ್ಣದಿಂದಲಾಗಲಿ ಉದ್ಯೋಗದಿಂದಲಾಗಲಿ ಗುಣದಿಂದಲಾಗಲಿ ಯಾವ ನಿರ್ಬಂಧವನ್ನು ಹೇರ್ತಾ ಇಲ್ಲ. ಯಾರು ಬೇಕಾದರೂ ಯೋಗವನ್ನು ಮಾಡಬಹುದು. ಅದರಿಂದ ಅಥ ಅಂತನ್ನೋ ಮಾತಿಗೆ ಏನರ್ಥ? ಯಾವ ವಯಸ್ಸಿನಲ್ಲಾದರೂ ಮಾಡಬಹುದು, ಯಾವ ಸ್ಥಿತಿಯಲ್ಲಾದರೂ ಮಾಡಬಹುದು. ಆದ್ದರಿಂದ ಅಥ ಅಂತನ್ನೋ ಮಾತಿಗೆ ಆನಂತರ್ಯ ಅಂತನ್ನೋದು ಕೂಡಲ್ಲ. ಮೀಮಾಂಸದಲ್ಲಿ ವೇದಾಂತದಲ್ಲಿ ಇದ್ದ ಹಾಗೆ ಇಲ್ಲಿ ಇದಾದ ಮೇಲೆ ಅನಂತರ ಯೋಗಾನುಶಾಸನ ಅಂತ ಇಲ್ಲ. ಅಥ ಅಂತನ್ನೋ ಮಾತು ಆದ್ದರಿಂದ ಇನ್ನು 2 ಅರ್ಥಗಳನ್ನು ಬಳಸಬಹುದಷ್ಟೆ. ಒಂದೇನೋ ಮಂಗಳಾರ್ಥ. ಯಾವ ಗ್ರಂಥವನ್ನು ಆರಂಭ ಮಾಡಬೇಕಾದರೂ ಕೂಡ ಮಂಗಳವನ್ನು ಹೇಳಿ ಅನಂತರದಲ್ಲಿ ಮಾಡಬೇಕು. ಶಾಸ್ತ್ರದಲ್ಲಿ ಮಂಗಳಾದಿ, ಮಂಗಳ ಮಧ್ಯ, ಮಂಗಳಾಂತ, ಮೊದಲಲ್ಲಿ ಮಂಗಳವಾಚಕವಾದ ಒಂದು ಶಬ್ದವನ್ನು ಉಪಯೋಗಿಸಬೇಕು. ಓಂ, ಬ್ರಹ್ಮಸೂತ್ರಗಳಲ್ಲಿ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ, ಅಲ್ಲಿ ಓಂಕಾರ ಮಂಗಳಪ್ರದವಾದದ್ದು. ಇಲ್ಲಿ ಅಥ ಅಂತನ್ನೋ ಮಾತಿನಲ್ಲಿ ಮಂಗಳಪ್ರದವಾದದ್ದು ಅಂತ ಹೇಳಿಕೊಳ್ಳಬಹುದು. ಯಾಕೆ ಅಂದರೆ ಅಥ ಶಬ್ದಶ್ಚ ಓಂಕಾರಶ್ಚ, ಈ ಓಂಕಾರ ಅಥ ಶಬ್ದಗಳು ಎರಡೂ ಕೂಡ ಬ್ರಹ್ಮನಲ್ಲಿ ಮೊದಲೇ ಉಂಟಾದವು. ಆದ್ದರಿಂದ ಇದು ಆದಿಯಲ್ಲಿ ಬಂದಂತಹ ಪದ ಅಂತ ಒಂದು. ಅಥವಾ ಅಕಾರೋ ವಿಷ್ಣುವಾಚಕ, ಅಂತನ್ನೋ ವರ್ಣಕ್ಕೆ ವಿಷ್ಣುವೇ ಸಂಕೇತ. ಆದ್ದರಿಂದ ಅಥ ಅಂತನ್ನೋ ಮಾತು ವಿಷ್ಣುವಿನ ಹೆಸರನ್ನು ಹೇಳಿ ಅನಂತರದಲ್ಲಿ ಸೂತ್ರ ಆರಂಭವಾಗಿದೆ, ಮಂಗಳಾದಿ ಅಂತ. ಇನ್ನೂ ಒಂದು ಅರ್ಥ ಏನು ಹೇಳ್ತಾರೆ ಅಂದರೆ ಆರಂಭಾರ್ಥ. ಈ ಗ್ರಂಥವನ್ನು ಆರಂಭ ಮಾಡ್ತಾ ಇದ್ದೀವಿ ಅಂತ ಸೂಚನೆ ಮಾಡೋದಕ್ಕೆ ಅಥ ನಾವು ದೇನ್ ಅಂತ ಇಂಗ್ಲೀಷಲ್ಲಿ ಅಂತೀವಲ್ಲ, ಇದು ಇನ್ನೇನು ಅರ್ಥ ಇಲ್ಲ ಇದಕ್ಕೆ. ಇಲ್ಲಿಂದ ಗ್ರಂಥ ಆರಂಭ ಅಂತ ಹೇಳೋದಕ್ಕೆ ಅಥ ಯೋಗಾನುಶಾಸನಂ. ಈ ಮಂಗಳ ಮತ್ತು ಆರಂಭಾರ್ಥ ಇದು ಎರಡೂ ಕೂಡ ಅಥ ಅಂತನ್ನೋ ಮಾತಿಗೆ ಯುಕ್ತವಾಗಿ ಸೇರಿಕೊಳ್ಳುತ್ತೆ. ಅಥ ಯೋಗ ಅನುಶಾಸನಂ. ಶಾಸನ ಅಂದರೆ ಅದು ಹೀಗೆ ಮಾಡು, ಹೀಗೆ ಮಾಡಬೇಡ ಅಂತ ಶಾಸನ ಮಾಡತಕ್ಕಂಥದ್ದು, ಅಂದರೆ ಅಪ್ಪಣೆ ಮಾಡತಕ್ಕಂಥದ್ದು, ಗೈಡೆನ್ಸ್, ಇಂಜಂಕ್ಷನ್, ಕಮಾಂಡ್. ಇದು ಬರೀ ಶಾಸನವಲ್ಲ, ಅನುಶಾಸನ. ಅಂದರೆ ವಿಷಯಗಳನ್ನು ಚೆನ್ನಾಗಿ ತಿಳ್ಕೊಂಡು ಇದನ್ನು ಮಾಡು. ಹೇಗೆ ಮಹಾಭಾಷ್ಯದಲ್ಲಿ ವ್ಯಾಕರಣ ಶಾಸ್ತ್ರದಲ್ಲಿ ಅಥ ಶಬ್ದಾನುಶಾಸನಂ ಅನುಶಾಸನ ಅಂತ ಹೇಳ್ತಾರೆ. ಅದು ಪ್ರಾಕ್ಟಿಕಲ್ಲೇ. ಆದರೆ ಆ ಅನು ಮಾತ್ರ ನೀನು ಶಬ್ದಗಳನ್ನು ತಿಳ್ಕೋ, ಮುಂಚೆ ವಿಚಾರ ಮಾಡಿ ತಿಳ್ಕೊಂಡ ಮೇಲೆ ಅನ್ವಯ ಮಾಡು, ಪ್ರಯೋಗ ಮಾಡು. ಅಂದರೆ ಪ್ರಯೋಗಕ್ಕೆ ಪೂರ್ವಭಾವಿಯಾಗಿ ಜಿಜ್ಞಾಸ ಅಂತ ಅನ್ನೋದು ಕೂಡಿಕೊಳ್ಳುತ್ತೆ. ಅನು ಅಂದರೆ ಪಶ್ಚಾತ್, ಆಮೇಲೆ, ಅಂದರೆ ಮೊದಲಲ್ಲಿ ವಿಚಾರ, ಅನಂತರದಲ್ಲಿ ಅನ್ವಯ. ಎರಡನ್ನೂ ಇಲ್ಲಿ ಹೇಳೋದ್ರಿಂದ ಯೋಗ ಅನುಶಾಸನಂ ಅಂತ ಹೇಳಿದರು. ಯೋಗ ಅನುಶಾಸನಂ ಅಂತನ್ನೋ ಮಾತಿನಲ್ಲಿ ಉಪದೇಶಾರ್ಥ, ಜಿಜ್ಞಾಸಾರ್ಥ ಇಲ್ಲ. ಇಲ್ಲಿ ತಿಳುವಳಿಕೆಗೆ ಹೆಚ್ಚು ಪ್ರಾಮುಖ್ಯ ಇಲ್ಲ.
ಅದರ ಅನ್ವಯಕ್ಕೆ ಪ್ರಾಮುಖ್ಯ. ಇದು ಮೊದಲನೆಯದು ಪ್ರತಿಜ್ಞಾ ಸೂತ್ರ ಅಥವಾ ಸಂಜ್ಞಾ ಸೂತ್ರ. ಸಂಜ್ಞಾ ಅಂದರೆ ಡಿಸಿಪ್ಲಿನ್ನಲ್ಲಿ ಯಾವುದು ಮುಖ್ಯವಾಗಿ ಬರೋ ಮಾತು, ಇದು ಸಂಜ್ಞಾ. ಯೋಗ ಅಂತನ್ನೋದೇ ಸಾರಭೂತವಾಗಿ ಬರತಕ್ಕಂತಹದ್ದು. 194 ಸೂತ್ರಗಳಲ್ಲಿಯೂ ಕೂಡ ಯೋಗ ಅಂತನ್ನೋ ಮಾತು ಮೊದಲಿಂದ ಕಡೆಯವರೆಗೂ ಬರುತ್ತೆ. ಆದ್ದರಿಂದ ಇದು ಸಂಜ್ಞಾ ಸೂತ್ರ ಅಂತ ಕರೀತಾರೆ. ಎರಡನೇದು ಯೋಗ ಅಂತಂದ್ರೆ ಅನೇಕ ಅರ್ಥಗಳಿದೆಯಲ್ಲ. ಯೋಗ ಅಂತನ್ನೋದು ಮೇದಿನಿ ಕೋಶ, ಅಮರಕೋಶ, ಇದರಲ್ಲೆಲ್ಲ 38 ಅರ್ಥಗಳನ್ನು ಹೇಳಿದ್ದಾರೆ. ಯೋಗ ಅಂತನ್ನೋ ಮಾತಿಗೆ 38 ಅರ್ಥಗಳನ್ನು ಹೇಳಿದ್. ನೀವು ಯಾವ ಅರ್ಥದಲ್ಲಿ ಇದು ಯೋಗಾನುಶಾಸನ? ಯೋಗ ಅಂದರೆ ಕಳ್ತನ, ಸುಳ್ಳು ಹೇಳೋದು ಅಂತಲೂ ಆಗುತ್ತೆ, ಮೋಸ ಮಾಡೋದು ಅಂತ ಆಗುತ್ತೆ. ಇಲ್ಲಿ ಯಾವುದನ್ನು ನೀವು ಯೋಗಾನುಶಾಸನ ಮಾಡ್ತಾ ಇದ್ದೀರಿ ನೀವು ಅಂದರೆ ಅದು ಲಕ್ಷಣ ಹೇಳಿ. ಪಾಣಿನಿಗಳೇ ತಮ್ಮ ಧಾತುಪಾಠದಲ್ಲಿ 2ನೇ ಗಣದಲ್ಲಿ ಒಂದು ಯುಜರ್ ಯೋಗೆ ಸೇರಿಕೊಳ್ಳೋದು ಅಂತ ಅನ್ನೋ ಅರ್ಥದಲ್ಲಿ ಯೋಗ ಅಂತ ಅನ್ನೋದನ್ನು ಬರೆಸಿದ್ದಾರೆ. 7ನೇ ಗಣದಲ್ಲಿ ಯುಜ ಸಮಾಧವು, ಸಮಾಧಿಯನ್ನು ಹೊಂದೋದು ಯೋಗ ಅಂತ ಹೇಳಿದ್ದಾರೆ. ನೀವು ಏನನ್ನು ಯೋಗ ಅಂತ ಕರೀತಾ ಇದ್ದೀರಿ ನೀವು ಅನ್ನೋದು ಲಕ್ಷಣ ಸೂತ್ರ. ಎರಡನೇದು ಲಕ್ಷಣ, ಡಿಫೈನ್ ದಿ ವರ್ಡ್ ಯೋಗ. ಅದಕ್ಕೆ ಹೇಳಿದ್ರು ಯೋಗಶ್ಚಿತ್ತವೃತ್ತಿ ನಿರೋಧ. ನಾವು ಯೋಗ ಅಂತ ಅನ್ನೋದನ್ನು ಈ ಅರ್ಥದಲ್ಲಿ ಹೇಳ್ತಾ ಇದ್ದೀವಿ. ಇದು ಎರಡನೇದು ಲಕ್ಷಣ ಸೂತ್ರ. ಅಲ್ಲಿಂದ ಮುಂದಕ್ಕೆ ಎಲ್ಲ ಪರೀಕ್ಷಾ ಸೂತ್ರ.